ಜನತಾ ಬಜಾರ್ ಅಧ್ಯಕ್ಷರು ಇನ್ನೇನ್ ಗೊತ್ತಲ್ಲ, ಡಿ.ಸಿ. ಮಂಜಣ್ಣವರು, ನಮ್ಮ ಅಶೋಕ್ ಅಣ್ಣವರು, ನಮ್ಮ ಪಕ್ಷದ ಜಿಲ್ಲಾ ಮುಖಂಡರು, ನಮ್ಮ ಚಂದ್ರಣ್ಣವರು ತಾಲೂಕು ಅಧ್ಯಕ್ಷರು, ನಮ್ಮ ಶೇಖರಪ್ಪನವರು ಡಿ.ಸಿ. ಬ್ಯಾಂಕ್ ಉಪಾಧ್ಯಕ್ಷರು, ಹಾಗೇನೆ ಹರ್ಷವರ್ಧನ್ ನಮ್ಮ ಅರಸೀಕೆರೆ ತಾಲೂಕಿನ ಮುಖಂಡರು, ನಮ್ಮ ಲಣಿಕೆರೆ ರೇವಣ್ಣವರು ತಾಲೂಕು ಜೆಡಿಎಸ್ ಮುಖಂಡರು, ನಮ್ಮ ನಾಗರಾಜ್ ಅವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಆರ್ನಹಳ್ಳಿ ಇದೀವಿ. ಎಲ್ಲ ಪತ್ರಿಕಾಗೋಷ್ಠಿ ಒಂದು ಕರೆಗೆ ಹೋಗ್ಬಿಟ್ಟು ಇವತ್ತು ಎಲ್ಲ ಬಂದು ಪತ್ರಿಕಾಗೋಷ್ಠಿಯನ್ನ ಮಾಡಿಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ರ. ಹಾಗಾಗಿ ತಮ್ಮೆಲ್ಲರಿಗೆ ನಮಸ್ಕರಿಸ್ತಾ, ಇವತ್ತು ಏನಾಗಿದೆ ಅಂದ್ರೆ ಗ್ರಾಮ ಪಂಚಾಯಿತಿಯ ಚುನಾವಣಾ ದೃಷ್ಟಿಯಿಂದ ಗ್ರಾಮ ಪಂಚಾಯಿತಿಯ ಮೀಸಲಾತಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಏನ್ ಪ್ರಕಟಿಸಿದರೆ ಅದು ಅಸಮರ್ಪಕವಾಗಿ ಪ್ರಕಟಣೆಯನ್ನ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿರ್ತಾರೆ. ಈ ಒಂದು ನಮ್ಮ ಆಕ್ಷೇಪಣೆ ಏನಂದ್ರೆ, ಕೆಲವು ಭಾಗದಲ್ಲಿ ಹಿಂದುಳಿದ ವರ್ಗದ ಜನಾಂಗ ಇದೆ, ಅಲ್ಲಿಗೆ DCM B ಮಾಡಿದ್ದಾರೆ. ಅಲ್ಲಿ ಹಿಂದುಳಿದ ವರ್ಗದ ಜನಕ್ಕೆ ಬಹಳ ಅನ್ಯಾಯ ಆಗಿರ್ತದೆ. ಸುಮಾರು 75-80% ಇರ್ತಕ್ಕಂಥ ವಾರ್ಡ್ಗಳಲ್ಲಿ ಅಲ್ಲಿ BCM B ಮಾಡೋದು, BCM B 75-80% BCM B ಇರೋ ಕಡೆ BCM A ಮಾಡೋದು. ಇನ್ನ ಕೆಲವು ಭಾಗದಲ್ಲಿ ವೈಷ್ಣವ ಜಾತಿ ಅಲ್ಲಿ 2 ಸ್ಥಾನಗಳನ್ನು ಸಹ ವೈಷ್ಣವ ಜಾತಿಗೆ ಒಂದು ವಾರ್ಡ್ ಅಲ್ಲಿ 2 ಸ್ಥಾನ ಇದ್ರೆ 2 ಸ್ಥಾನಕ್ಕೂ ಸಹ ವೈಷ್ಣವ ಜಾತಿಯವರೇ ಮೀಸಲು ಮಾಡೋದು ಮಹಿಳೆಯರಿಗೋಸ್ಕರನೇ. ಇದೆಲ್ಲ ನೋಡಿದ್ರೆ ಇದು ರಾಜಕೀಯ ಪ್ರೇರಿತ ಅಂತ ನಮ್ಗದು ಅನ್ಸುತ್ತೆ ಅಂತೇಳಿ ನಿಮ್ ಗಮನಕ್ಕೆ ತರಲಿಕ್ಕೆ, ಪತ್ರಿಕಾ ಮಾಧ್ಯಮದ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ, ಇವತ್ತೇನು ರಾಜಕೀಯ ಪ್ರೇರಿತ ಯಾರು ಹಸ್ತಕ್ಷೇಪ ಏನು ನಾವು ನೇರವಾಗಿ ಇವತ್ತು ಏನು ನಮ್ಮ ತಾಲೂಕಿಂದ ಶಾಸಕರಾಗಿ ಆಯ್ಕೆಯಾಗಿ ಮಂತ್ರಿ ಆಗಿದ್ದಾರೋ ಜಿಲ್ಲಾಡಳಿತ ಏನಿದೆ ಇವರೇ ನೇರವಾಗಿ ಇವ್ರ ಮೇಲೆ ನಾವು ಆರೋಪ ಮಾಡ್ಬೇಕಾಗ್ತದೆ. ತಹಶೀಲ್ದಾರ್ ಅವ್ರನ್ನ ತಮ್ಮ ತೋಟಕ್ಕೆ ಕರೆಸ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಲ್ಲಿಗೆ ಎಲ್ಲರೂ ಮುಖಂಡಗಳನ್ನ ಕರೆಸಿ ಅವ್ರಿಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ, ಎಲ್ಲೆಲ್ಲಿ ಕಾಂಗ್ರೆಸ್ ಸ್ಥಾನಗಳು ಪಂಚಾಯತಿ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲಿಕ್ಕೆ ಅವಕಾಶ ಇರ್ತದೋ ಅಂತ ಕಡೆಗೆಲ್ಲ ಮೀಸಲಾತಿಯನ್ನ ಮಾಡಬೇಕಾದ್ರೆ ನಿಗದಿತವಾಗಿ ಅಲ್ಲಿಯ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಮಾಡಬೇಕಾಗಿರುತ್ತೆ. ಆದ್ರೆ ಅವರು ಮುಖಂಡರುಗಳು ಏನ್ ಹೇಳಿದ್ರೆ ಅದ್ರ ಪ್ರಕಾರನೇ ಮಾಡಿದ್ದಾರೆ. ಮಾಡ್ಲಿ, ಆದ್ರೆ ಗೈಡ್ಲೈನ್ ಪ್ರಕಾರ ಮಾಡಿದ್ರೆ ನಮ್ಮ ಅಭ್ಯಂತರ ಏನಿಲ್ಲ. ಆ ಗೈಡ್ಲೈನ್ ಅನ್ನ ಸರ್ಕಾರ ಅಧಿಸೂಚನೆ ಏನಿದೆ, ಸರ್ಕಾರ ಏನು ಗೈಡ್ಲೈನ್ ಅನ್ನ ಹೊರಡಿಸಿದೆ ಅದ್ರ ವಿರುದ್ಧವಾಗಿ ಇವತ್ತು ಮೀಸಲಾತಿಯನ್ನ ಮಾಡಿದರೆ ಅಲ್ಲಿ ಸುಮಾರು ಕಡೆ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಆಗಿದೆ, ದಲಿತರಿಗೆ ಅನ್ಯಾಯ ಆಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ದಲಿತರ ಪರವಾಗಿದ್ದೀವಿ, ಹಿಂದುಳಿದ ವರ್ಗದ ಪರವಾಗಿದ್ದೀವಿ ಅನ್ನೋ ಒಂದ ಸ್ಲೋಗನ್ ಅನ್ನು ಮಾತ್ರ ಇಟ್ಕೊಂಡಿದ್ದಾರೆ ಹೊರತು ಎಲ್ಲೂ ಕೂಡ ಹಿಂದುಳಿದ ವರ್ಗಕ್ಕೆ ಜಾಸ್ತಿ ಜನಾಂಗ ಇರತಕ್ಕಂತ ಭಾಗದಲ್ಲಿ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಆಗಿದೆ. SC ST ಎಲ್ಲಿ ಜಾಸ್ತಿ ಇದ್ದಾರೆ ಅಲ್ಲಿ ಕೊಟ್ಟಿಲ್ಲ, ಬೇರೆ ಕಡೆ ಕೊಟ್ಟಿದ್ದಾರೆ. ಈಗ ಒಂದು ವಾರ್ಡು, ಈಗ ಬೆಳಗುಂಬದಲ್ಲಿ ಇರ್ತಕ್ಕಂತ ಒಬ್ಬ ಪ್ರಜೆ ಇನ್ನೊಂದು ಊರಿಗೆ ಹೋಗಿ ನಿಂತು ಎಲೆಕ್ಷನ್ ಅಲ್ಲಿ ನಿಲ್ಬೇಕಾಗ್ತದೆ. ಅಲ್ಲಿ ಯಾವುದೇ ತರ ಮೀಸಲಾತಿ ಇರಲ್ಲ, ಅಲ್ಲೋಗಿ ನಿಂತು ಗೆಲ್ಬೇಕಾಗ್ತದೆ. ಅಲ್ಲೋಗಿ ಅವನು ಏನ್ ಕೆಲಸ ಮಾಡ್ತಾನೆ ಅವ್ರನ್ನ ಪ್ರಜೆ ಅಲ್ಲಿನ ಪ್ರತಿನಿಧಿಯಾಗಿ ಇವನ್ ಕೆಲಸ ಮಾಡ್ತಕ್ಕಂತ ಅವಕಾಶ ಇರುತ್ತಾ, ಇವನಿಗೆ ಇಂಟ್ರೆಸ್ಟ್ ಇರ್ತದ. ಅದೇ ಸ್ವಂತ ಊರಾದ್ರೆ ನಮ್ಮೂರು ಅನ್ನೋ ಭಾವನೆ ಬರ್ತದೆ, ಕೆಲಸ ಮಾಡ್ಬೇಕು, ಏನಾದ್ರು ಒಂದು ಪ್ರಗತಿ ಮಾಡ್ಕೊಡ್ಬೇಕು ಅನ್ನೋ ಒಂದು ಕಾಳಜಿ ಇರ್ತದೆ. ಈ ತರ ಎಲ್ಲ ಅವಕಾಶವನ್ನ ವಂಚಿತರನ್ನಾಗಿ ಮಾಡಿದರೆ ಸುಮಾರು ಹಿಂದುಳಿದ ವರ್ಗಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಈ ಕೆಂಕೆರೆಯಲ್ಲಿ ST ಒಂದು ಸ್ಥಾನ ನಿಗದಿಯಾಗಿದೆ. ಆದ್ರೆ ಇಲ್ಲಿ ಕೆಂಕೆರೆ 2 ವಾರ್ಡ್ಗಳಲ್ಲಿ 3 ಸ್ಥಾನ ಇದೆ.
2 ವಾರ್ಡ್ಗಳಲ್ಲೂ ಸಹ ಎಸ್ ಟಿ ಇದ್ದಾರೆ. ಆದ್ರೆ ಮಾವಿನ ಕೆರೆ ತಗೊಂಡೋಗಿ ಎಸ್ ಟಿ ಕೊಟ್ಟಿದ್ದಾರೆ. ಅಲ್ಲಿ ಎಸ್ ಟಿ ಒಂದೇ ಒಂದು ಮತದಾರರು ಅಲ್ಲಿ ಎಸ್ ಟಿ ಇಲ್ಲ. ಎಸ್ ಟಿ ಒಂದು ಪಂಚಾಯತಿಗೆ ಮಿನಿಮಮ್ ಒಂದು ಸ್ಥಾನ ಇರುತ್ತೆ. ಆ ಪಂಚಾಯತಿ ವ್ಯಾಪ್ತಿಯೊಳಗೆ ಎಸ್ ಟಿ ಎಲ್ಲೂ ಇಲ್ಲ ಅನ್ನೋ ಸಂದರ್ಭದಲ್ಲಿ ಆ ಎಲ್ಲಿ ಬೇಕಾದ್ರೂ ಯಾವ ವಾರ್ಡಿಗೆ ಬೇಕಾದ್ರೂ ಕೊಡ್ಬೋದು. ಎಸ್ ಟಿ ಇರತಕ್ಕಂತ ವಾರ್ಡ್ಗಳನ್ನ ಬಿಟ್ಟು ಬೇರೆ ವಾರ್ಡ್ಗೆ ತಗೊಂಡೋಗಿ ಕೊಟ್ಟಿದ್ದಾರೆ. ಇದರ ಉದ್ದೇಶ ಏನು? ಒಂದು ಹಾಗೇನೆ ಮಹಿಳೆಯರು ಈಗ ಇದು ಚಗಚಗೆರೆ ಗ್ರಾಮ ಪಂಚಾಯತಿ ಒಳಗೆ ಹಿರಿ ಸಮುದ್ರ ಅನ್ನೋ ಒಂದು ವಾರ್ಡ್ ಬರ್ತದೆ ಊರು. ಅಲ್ಲಿ ಒಂದು ಸ್ಥಾನ ಇದೆ. ಅಲ್ಲಿಗೆ ಆ ಒಂದು ಸ್ಥಾನದಲ್ಲಿ ಆ ಊರಿನಲ್ಲಿ BCMA ವರ್ಗಕ್ಕೆ ಸೇರಿದಂತಹ ಒಂದೇ ಒಬ್ಬ ಮತದಾರ ಇಲ್ಲ. ಅಲ್ಲಿ ಒಂದು ಮತಗಳು ಇಲ್ಲ. ಅಲ್ಲಿ ಆಗಳಿಗೆ BCMA ಕೊಟ್ಟಿದ್ದಾರೆ. ಹಿರಿ ಸಮುದ್ರ ಚಗಚಗೆರೆ ಗ್ರಾಮ ಪಂಚಾಯತಿ. ಅದೇ ಪಕ್ಕದಲ್ಲಿ ಇದಿದೆ ಹಿರಿ ಸಮುದ್ರ ಚಿಕ್ಕೇರಗನಾಡು ಅನ್ನೋ ಊರಿದೆ. ಅಲ್ಲಿ 250 ಜನ BCMA ವರ್ಗಕ್ಕೆ ಬರ್ತಕ್ಕಂಥರಿದ್ದಾರೆ. ಗಂಗಾ ಮತಸ್ಥರು, ಮಡಿವಾಳರು, ಉಪ್ಪಾರರು ಇತರ ಅಲ್ಲಿನ ಗಂಗಾ ಮತಸ್ಥರಿಗೆ ಇವರಿಗೆಲ್ಲ ಅನ್ಯಾಯ ಮಾಡ್ದಂಗಾಗಿಲ್ವಾ? ಇದು ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡ್ದಂಗಾಗಲ್ವಾ? ಅಲ್ಲಿ 250 ಜನ ಮತದಾರರು ಹಿಂದುಳಿದ ವರ್ಗದಲ್ಲಿದ್ರು ಕೂಡ ಆ ಒಂದು ಸ್ಥಾನವನ್ನ ಪಕ್ಕದಲ್ಲಿ ಇರ್ತಕ್ಕಂತ ಹಿರಿ ಸಮುದ್ರಕ್ಕೆ ಒಂದು ಇದ್ ಮಾಡ್ಕೊಡಿದ್ದಾರೆ, ಮೀಸಲಾತಿ ಕೊಡಿದ್ದಾರೆ BCMA. ಅಲ್ಲಿ ಒಂದು ಸ್ಥಾನವೂ ಸಹ ಒಬ್ರು ಕೂಡ BCMA ವರ್ಗಕ್ಕೆ ಸೇರಿದವರು ಇಲ್ಲ. ಒಂದೇ ಸ್ಥಾನ. ಅದಾದ ನಂತರ ಯಡವನಹಳ್ಳಿ ಗ್ರಾಮ ಪಂಚಾಯತಿ ಮಲ್ಲೇನಹಳ್ಳಿಯಲ್ಲಿ 400 ಮತದಾರಿದ್ದಾರೆ. 400 ಮತದಾರಿದ್ರಲ್ಲಿ BCMA ವರ್ಗಕ್ಕೆ ಬರ್ತಕ್ಕಂಥ ಈಡಿಗರು, ಕುಂಬಾರರು, ಉಪ್ಪಾರರು 300 ಮತದಾರಿದ್ದಾರೆ. BCMB ಬರ್ತಕ್ಕಂಥ ಲಿಂಗಾಯತರು 100 ಮತದಾರಿದ್ದಾರೆ. ಆದ್ರೆ ಅಲ್ಲಿ BCMB ವರ್ಗಕ್ಕೆ ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಗ್ರಾಮ ಪಂಚಾಯತಿ ಪ್ರಾರಂಭದ ದಿನದಿಂದಲೂ ಕೂಡ ಅಲ್ಲಿಗೆ BCMA ಮೀಸಲಾತಿಯನ್ನ ಇದುವರೆಗೂ ಕೊಟ್ಟಿಲ್ಲ. ಹಾಗೇನೆ ಯಡನಹಳ್ಳಿ ಗ್ರಾಮ ಪಂಚಾಯತಿ ಜೋದ್ಗೆನಹಳ್ಳಿ ಅಲ್ಲಿ 260 ಲಿಂಗಾಯತ ಮತದಾರಿದ್ದಾರೆ. BCMA ವರ್ಗಕ್ಕೆ ಬರ್ತಕ್ಕಂಥ 8 ಮತಗಳಿದ್ದಾವೆ. ಅಲ್ಲಿಗೆ BCMA ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಇದು ದುರುದ್ದೇಶ ಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ನಾವು ಅದ್ರ ಭಾವಿಸ್ತೀವಿ. ಹಾಗೇನೆ ನೆಕ್ಸ್ಟ್ ಮುದುಡಿಯಲ್ಲಿ ಮುದುಡಿ ಬಿ ತಾಂಡ್ಯ ಅಲ್ಲಿ ಸುಮಾರು 850 ಜನ ಮತದಾರಿದ್ದಾರೆ. ಎಲ್ಲ ಪೂರ ಲಂಬಾಣಿ ಸಮಾಜಕ್ಕೆ ಸೇರಿದವ್ರೆ. ಅಲ್ಲಿ 2 ಸ್ಥಾನಗಳನ್ನು ಸಹ ಮಹಿಳೆಯರಿಗೆ ಮೀಸಲಿಸಿದ್ದಾರೆ. ಇಲ್ಲಿ ಗೈಡ್ಲೈನ್ ಏನ್ ಹೇಳ್ತದೆ ಏನಂತಂದ್ರೆ, ಯಾವುದಾದರೂ ಕ್ಷೇತ್ರದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಎಲ್ಲ ವರ್ಗದ ಸ್ಥಾನಗಳನ್ನು ಮಹಿಳೆಗೆ ಮಾತ್ರ ಮೀಸಲಿರಿಸಕೂಡದು. ಇದು ಆದೇಶ ಇದೆ. ಯಾವುದೇ ಒಂದು ಕ್ಷೇತ್ರದಲ್ಲಿ 2 ಸ್ಥಾನ ಅಥವಾ 3 ಸ್ಥಾನ ಇದ್ದ ಪಕ್ಷದಲ್ಲಿ ಎಲ್ಲಾ ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿರಿಸಕೂಡದು. ಒಂದು ಸ್ಥಾನವನ್ನಾದರೂ ಸಾಮಾನ್ಯ, ಇಲ್ಲ SC ಸಾಮಾನ್ಯ ಇರ್ಬೋದು, BCMA ಸಾಮಾನ್ಯ ಇರ್ಬೋದು, BCMB ಸಾಮಾನ್ಯ ಇರ್ಬೋದು, ಇಲ್ಲ ಸಾಮಾನ್ಯ ಇರ್ಬೋದು, ಸ್ಥಾನ ನಿಗದಿಪಡಿಸಬೇಕು ಅಂತ ಆದೇಶ ಇದೆ, ಸರ್ಕಾರದ ಆದೇಶ. ಇದನ್ನ ಅಲ್ಲಿ 2 ಸ್ಥಾನಗಳನ್ನ ಮಹಿಳೆಯರಿಗೆ ಮೀಸಲಿಸಿದ್ದಾರೆ. ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ 2 ಸ್ಥಾನಗಳು. ಹಾಗೆ ಇನ್ನ ಸುಮಾರು ಕಾಚಿಘಟ್ಟ ಗ್ರಾಮ ಪಂಚಾಯತಿಯಲ್ಲಿ ಕೋರ್ನಹಳ್ಳಿ ಕೊಪ್ಪಲು, ಇಲ್ಲಿ ಹೊನ್ನಳ್ಳಿ ಕೊಪ್ಪಲು ಅಲ್ಲಿ ಜನಾಂಗ ವೀರಶೈವ
ಎರಡು ಸ್ಥಾನಗಳಿದೆ. ಎರಡು ಸ್ಥಾನಗಳನ್ನು ಕೂಡ SC ಮಹಿಳೆಗೆ ರಿಸರ್ವ್ ಮಾಡಿದ್ದಾರೆ. 450 ಮತದಾರರು ಲಿಂಗಾಯತರು ಮತದಾರಿದ್ದಾರೆ, 150 ಮತದಾರರು ಯಾದವರಿದ್ದಾರೆ, 400 ಲಂಬಾಣಿ ಸಮಾಜ ಇದೆ. ಎರಡು ಸ್ಥಾನಗಳನ್ನು ಸಹ ಮಹಿಳೆಯವರಿಗೆ ಮೀಸಲಿರಿಸಿದ್ದಾರೆ. ಅದು SC ಮಹಿಳೆಗೆ ಎರಡು ಕೂಡ. ಇತರ ಇನ್ನ ಗಂಡ್ಸಿಲಿ ಮಂಗಳಾಪುರ ವಾರ್ಡ್ ಅಲ್ಲಿ ಇದುವರೆಗೂ ಕೂಡ SC ಬಂದಿಲ್ಲ. ಗ್ರಾಮ ಪಂಚಾಯತಿ ಸ್ಟಾರ್ಟ್ ಆದ ಅಂದಿನ ದಿನದಿಂದ ಇವತ್ತಿನವರೆಗೂ SC ಬಂದಿಲ್ಲ. ಅಲ್ಲಿ ಬೋವಿ ಸಮಾಜ, ಒಂದಿಜಗಿ ಸಮಾಜ ಸುಮಾರು 200-250 ಮಾಡಿದ್ದಾರೆ. ಅದನ್ನ BCMAಗೆ ರಿಸರ್ವ್ ಮಾಡಿದ್ದಾರೆ. ಆದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಬಂದಿಲ್ಲ. ಈ ತರ ಸುಮಾರು ಇನ್ನ ಅಲ್ಲಿಗೆ STನೇ ಇಲ್ಲ, ಎಲ್ಲಾ ಮುಸ್ಲಿಂ ಮತದಾರರು. ಅಲ್ಲಿಗೆ ST ರಿಸರ್ವೇಶನ್ ಮಾಡಿದ್ದಾರೆ. ಬೇರೆ ಕಡೆ ST ಇದ್ದಾರೆ, ಕಲ್ಸಾದಲ್ಲಿ ST ಇದ್ದಾರೆ, ಅಲ್ಲಿ ST ಕೊಡಬಹುದಾಯ್ತು. ಅಲ್ಲಿ STನೇ ಇಲ್ಲ, ST ಕೊಟ್ಟಿದ್ದಾರೆ. ಶಂಕರನಹಳ್ಳಿ ಪಂಚಾಯತ್ನಲ್ಲಿ ಸಮುದ್ರದಲ್ಲಿ ಎರಡು ಮಹಿಳೆ ಒಂದೇ ವಾರ್ಡಿಗೆ 2 ಮಹಿಳೆ. ಶಂಕರನಹಳ್ಳಿ ಪಂಚಾಯತಿ ಬೊಮ್ಮಸಂದ್ರದಲ್ಲಿ ಮಹಿಳೆಯರು ಒಳ್ಳೆ ಮಹಿಳೆಯರಿಗೆ ಆದ್ಯತೆ ಇದೆ. ಆದ್ರೆ ಬೇರೆ ಬೇರೆ ಕ್ಷೇತ್ರಕ್ಕೆ ಕೊಡಬಹುದು. ಆದ್ರೆ ಒಂದೇ ವಾರ್ಡಲ್ಲಿ ಆದೇಶ ಇದೆ, ಸರ್ಕಾರದ ಸುತ್ತೋಲೆ ಇದೆ. ಒಂದೇ ಕ್ಷೇತ್ರಕ್ಕೆ ಮಹಿಳೆಯರಿಗೆ ಇದ್ದ ಸ್ಥಾನಗಳನ್ನ ಎಲ್ಲವೂ ಕೂಡ ಮಹಿಳೆಯರಿಗೆ ಮೀಸಲಿರಿಸಕ್ ಕೂಡೋದು, ನಿಗದಿಪಡಿಸಬಾರ್ದು ಅಂತ. ಈಗ ನಮ್ಮ ಮಂತ್ರಿಗಳು ಮೊನ್ನೆ ಪತ್ರಿಕಾಗೋಷ್ಠಿ DC ಆಫೀಸರ್ ಹೇಳ್ತಾರೆ, ಇದು ಸರ್ಕಾರದ ಇದು RDPR ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಿರ್ತಕ್ಕಂಥ ಇದು ಎಲ್ಲ ಸರಿ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಏನ್ ಸರಿ ಇದೆಯಾ? ಕಾನೂನು ಪೂರಕವಾಗಿದೆಯಾ? ಅಧಿಸೂಚನೆ ಎಲ್ಲ ಹೊರಡಿಸಿದಾರಲ್ಲ, ಕಾನೂನು ಪ್ರಕಾರ ಇದೆಯಾ? ಏನಾಗಿದೆ? ಹಿಂದುಳಿದ ವರ್ಗದವರು, ಕೆಲವು ಕಡೆ ಹಿಂದುಳಿದವರು ನಿಲ್ಲಂಗೆ ಇಲ್ಲ, ಬಹುಸಂಖ್ಯಾತರಿದ್ದಾರೆ ಅಲ್ಲಿ ಹಿಂದುಳಿದ ವರ್ಗ. ಕೆಲವು ಭಾಗದಲ್ಲಿ SCಗಳು ಬಹುಸಂಖ್ಯಾತರಿದ್ದಾರೆ, ಅಲ್ಲಿ SCಗಳು SC ಸಮಾಜದವ್ರ ಜೊತೆ ನಿಲ್ಲಂಗಿಲ್ಲ. ಇದನ್ನೆಲ್ಲ ಈ ತರ ತಾರತಮ್ಯ ಏನಕ್ಕೋಸ್ಕರ ಮಾಡಿದ್ದಾರೆ ಜಿಲ್ಲಾಡಳಿತ? ಇದಕ್ಕೆ ಪ್ರೇರಣೆ ಯಾರು? ಇದನ್ನ ನಮ್ಮ ಪತ್ರಿಕಾ ಮಾಧ್ಯಮದವರ ಮುಖಾಂತರ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಇದನ್ನ ಮೀಸಲಾತಿಯನ್ನ ಪುನಃ ಪರಿಶೀಲಿಸಿ ಸರಿಪಡಿಸಿಕೊಡ್ಬೇಕು. ಯಾವುದೇ ಪಕ್ಷದ ಪರವಾದಂತ ಅಭ್ಯರ್ಥಿ ಇರಬಹುದು, ಯಾರೇ ಆಗಲಿ, ಎಲ್ಲವನ್ನೂ ಅವರೇ ಗೆದ್ಕೊಳ್ಳಿ, ಅದು ಬೇರೆ ವಿಚಾರ. ಆದ್ರೆ ಎಲ್ಲಾ ಜಾತಿ ಜನಾಂಗದವರಿಗೂ ಜಾಸ್ತಿ ಜನಸಂಖ್ಯೆ ಇರ್ತಕ್ಕಂಥ ಕಡೆ ಅವರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ತಮ್ಮ ಮುಖಾಂತರ ಒತ್ತಾಯವನ್ನ ಮಾಡ್ತೇವೆ. ಮೀಸಲಾತಿ ಏನಾಗಬೇಕು ಅದಾಗುತ್ತೆ. ರಾಜಕಾರಣ ಇಚ್ಛಾಶಕ್ತಿ ಇರ್ತಕ್ಕಂಥ ಈ ಕ್ಷೇತ್ರದಿಂದ ಆಯ್ಕೆ ಆಗಿರತಕ್ಕಂಥ ಶಾಸಕರು ಇವತ್ತು ಮಂತ್ರಿ ಆಗಿದ್ದಾರೆ, ಸ್ವಾಗತ ಮಾಡ್ತೀವಿ. ಒಳ್ಳೆ ಕೆಲಸವನ್ನ ಮಾಡಲಿ. ಎಲ್ಲಾನು ಮಾಡೋದಕ್ಕಿಂತ ಇವತ್ತು ಬರಗಾಲದ ಛಾಯೆ ಆವರಿಸಿದೆ. ಇವತ್ತು ಹಳ್ಳಿಗೆ ಹೋಗಿ ಮುಖಾಂತರ ಬರ ಅಧ್ಯಯನ ಮಾಡ್ತಾ ಇದೀನಿ ಅಂತ ಹೇಳೋದಕ್ಕಿಂತ ನಾವು ದಯಮಾಡಿ ಅದನ್ನ ಅನುಷ್ಠಾನಕ್ಕೆ ತರಬೇಕು. ನೀವು ಕ್ಯಾಬಿನೆಟ್ ಮಂತ್ರಿ ಇದ್ದೀರಿ, ನಿಮಗೂ ಅವಕಾಶ ಇದೆ. ಇವತ್ತು ರೈತ ಅಲ್ಪಾವಧಿಯ ಸಾಲವನ್ನ ತಗೊಂಡಿದ್ದಾರೆ. ಸುಮಾರು ಎಲ್ಲರೂ ಹೆಚ್ಚು ಕಮ್ಮಿ 80% ಜನ ಬೆಳೆ ಸಾಲ, ಅಲ್ಪಾವಧಿ ಸಾಲವನ್ನ ತಗೊಂಡವ್ರೆ. ಇವತ್ತು ಮಳೆ ಮುಂದೆ ದಿನ ಬಿದ್ರೂ ಕೂಡ ಯಾವುದೇ ಬೆಳೆ ಬೆಳಿಲಿಕ್ಕೆ ಆಗಲ್ಲ. ಬಿದ್ರೂ ಕೂಡ 1-2 ತಿಂಗಳು ಅಷ್ಟೇನೆ, ಮತ್ತೆ ಬೇಸಿಗೆ ಕಾಲ ಶುರುವಾಗುತ್ತೆ. ಹಾಗಾಗಿ ತಾವು ರೈತರ ಸಾಲವನ್ನ ಮನ್ನಾ ಮಾಡಿಸ್ಬೇಕು. ಕ್ಯಾಬಿನೆಟ್ ನೀವು ಮಾತಾಡಬೇಕು. ಹಾಗೇನೆ ಹಿಂದೆ ನೀವು JDS ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು 2 ಬಾರಿ ಸಾಲ ಮನ್ನಾ ಮಾಡಿದ್ದಾರೆ. ತಾವು ದಯಮಾಡಿ ನೀವು ಒತ್ತಾಯವನ್ನ ಮಾಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ, ನೀವು ಕ್ಯಾಬಿನೆಟ್ ಇದ್ದೀರಾ,
ಅಂತ ತಮಗೆ ಹೇಳಲಿಕ್ಕೆ ಬಯಸ್ತೀವಿ.